ಸರ್, ಇನ್ನು ಉಪೇಂದ್ರ ಮತ್ತು ರಮ್ಯಾ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. ಸೊ ಅವರ ಸಪೋರ್ಟ್ ಬಗ್ಗೆ ನೀವು ಆವಾಗಲೇ ಹೇಳ್ತಾ ಇದ್ರಿ, ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಉಪೇಂದ್ರ ಅವರು ರೆಮ್ಯುನರೇಷನ್ ಕೂಡ ಕೇಳಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಜೊತೆಗೆ ರಮ್ಯಾ ಅವರು ಅಲ್ಲಿ ಕಾಶ್ಮೀರಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದರು ಅಂತ ಹೇಳ್ಬಿಟ್ಟು. ಸೊ ಅವರು ಯಾಕೆ ಬಂದಿಲ್ಲ? ನೀವೇನಾದರೂ ಕರೆದ್ರ ಅವ್ರನ್ನ ಪ್ರೆಸ್ ಮೀಟಿಗೆ ಬನ್ನಿ, ಈ ಥರ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ವರ್ಷಗಳಾದಮೇಲೆ ಅಂತ ಹೇಳ್ಬಿಟ್ಟು, ಏನಾದರೂ ಅವ್ರಿಗೆ ರೀಚ್ ಆಗಿದೆಯಾ ಸರ್ ಇದು? ಇಲ್ಲ ಇಲ್ಲ, ಏನಾಗಿತ್ತು, ನಾನು ನಾಗಣ್ಣ ಅವ್ರ ಹತ್ರ ಮಾತಾಡಿದೆ. ಅವರು ಒಂದು ಪಿಕ್ಚರು ನಮ್ಮ ಬಾಬು ಅವ್ರದ್ದು ಪಿಕ್ಚರ್ ಮಾಡ್ತಾಯಿದ್ದಾರೆ, ತಮಿಳ್ನಾಡಲ್ಲಿ ಶೂಟಿಂಗಲ್ಲಿದ್ದಾರೆ. ನಾನು ಹೇಳಿದ್ದೀನಿ ಸರ್, ಬಂದಮೇಲೆ ಖಂಡಿತ ಮೀಟ್ ಮಾಡೋಂತ. ನಾನು ಉಪೇಂದ್ರ ಅವ್ರನ್ನ ಮೀಟ್ ಮಾಡಿದ್ದೆ. ಈಗ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಕಾಳಿಂಗರಾವ್ ಚಿತ್ರದ ರೀಡಿಂಗ್ ಕೊಡಿ ಅಂತ ಹೇಳಿದರು. ನನಗೆ ಮೊನ್ನೆ ಒಂದೂವರೆ ತಿಂಗಳಿಂದ ಹೋದಾಗ, ಸರ್ ನೀವೆಂಥ ಮೇಕರು, ಏನು ಮೇಕಿಂಗ್ ಫಿಲಮು ಹೇಳಿ ಸರ್ ಅಂತ. ನಾನು ಹೇಳಿದೆ ಮಾಡ್ತಾಯಿದ್ದೀನಿ ಅಂತ. ಸೊ ಈಗ ಅವರು ಅಲ್ಲಿ ಶೂಟಿಂಗಲ್ಲಿದ್ದಾರೆ. ನಾನಿದು ಮುಗಿಸ್ಬಿಟ್ಟು ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿಬಿಡೋಣ, ಆಮೇಲಿಂದ ಇನ್ನೊಂದು ಮೀಟಿಂಗ್ ಕರೆದು ಅವ್ರನ್ನೆಲ್ಲ ಒಂದು ಹಂಚ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ಅದು ಖಂಡಿತ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ. ಆಮೇಲೆ ರಮ್ಯಾ ಅವರು ತುಂಬಾ ಕೋಆಪ್ರೇಟ್ ಮಾಡಿದ್ರು ನನಗೆ. ಎಷ್ಟು ಥರ ಡ್ರೆಸ್ಗಳು, ಯಾಕೆಂದರೆ ಶೀ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಹೀರೋಯಿನ್. ನಮಗೆ ದುರಾದೃಷ್ಟ, ಅವರು ಇವತ್ತು ಆ್ಯಕ್ಟ್ ಮಾಡೋಕ್ಕೆ ಯಾಕೆ ಹಿಂಜರಿತಿದ್ದಾರೆ ಗೊತ್ತಿಲ್ಲ. ನನಗಂತೂ 2 ಕತೆ ನನ್ನ ತಲೆಯಲ್ಲಿ ಆಗಿದೆ, ಒಂದು ಹಿಸ್ಟಾರಿಕಲ್ ಕತೆ ಮತ್ತು ಒಂದು ಸೋಷಿಯಲ್. ಸಿಕ್ಕಿದಾಗ ಖಂಡಿತ ಹೇಳಿ ನಾನು ಒಪ್ಪಿಸ್ಬೇಕು ಅಂತ ಮಾಡಿದ್ದೀನಿ, ಒಪ್ಪಿಸ್ತೀನಿ. ಯಾಕೆಂದರೆ ಆ ಥರ ಒಂದು ಫೇಸ್ ಇರೋ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಯಾರಿಲ್ಲ. ಸೋಷಿಯಲ್ಗೂ ಸೈ, ಹಿಸ್ಟಾರಿಕಲ್ಗೂ ಸೈ, ಮೈಥಲಾಜಿಕಲ್ಗೂ ಸೈ, ಫೋಕ್ಲೋರ್ಗೂ ಸೈ, ಎಲ್ಲದಕ್ಕೂ ಸೂಟ್ ಆಗೋವಂಥ ಒಂದು ಆ್ಯಕ್ಟ್ರೆಸ್ಸು. ಆಮೇಲೆ ಅವ್ರದ್ದೇ ಒಂದು ಯಾರು ಕಾಪಿ ಇಲ್ಲ. ಶಿ ಹ್ಯಾಸ್ ಗಾಟ್ ಅವರ್ ಓನ್ ಇದು. ಅದು ಎಲ್ಲ ಆರ್ಟಿಸ್ಟ್ಗೆ ಇರೋಲ್ಲ, ಅವ್ರದ್ದೇ ಒಂದು ಇರಬೇಕಲ್ಲ, ಒಂದು ಸ್ಟೈಲ್. ಈಗ ರಜನಿಕಾಂತ್ ಸ್ಟೈಲ್ ಬೇರೆಯವ್ರಿಗೆ ಬರೋಲ್ಲ, ಹಾಗೆ ರಮ್ಯಾ ಅವ್ರ ಸ್ಟೈಲ್ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಶಿ ಹ್ಯಾಸ್ ಗಾಟ್ ಅವರ್ ಓನ್ ಸ್ಟೈಲ್. ಮತ್ತು ಅವ್ರ ಐಸ್ ಆಗಿರ್ಬೋದು, ಅವ್ರ ಲುಕ್ಸ್ ಆಗಿರ್ಬೋದು. ಆಮೇಲೆ ಕೋಆಪ್ರೇಷನ್ ವೈಸ್ ಅಂತೂ ನನಗೆ ಕೊಟ್ಟಷ್ಟು ಕೋಆಪ್ರೇಷನ್ನು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಚಳೀಲಿ ಶಿ ಯೂಸ್ ಟು ಗೆಟ್ ಅಪ್ ಎಟ್ 3 AM ಇನ್ ದಿ ಮಾರ್ನಿಂಗ್. 150 ಕಿಲೋಮೀಟ್ರ್ ಘಾಟಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 8 ಗಂಟೆ 9 ಗಂಟೆಗೆ ಹೋಗ್ತಾಯಿದ್ವಿ ಶೂಟಿಂಗ್ಗೆ. ಅಂದರೆ 6 hours ಜರ್ನಿ. ಮತ್ತೆ ಶೂಟಿಂಗ್ ಮುಗಿದ್ಮೇಲೆ 6 hours ವಾಪಸ್ ಬರಬೇಕು. ಈ ಥರ 15 ದಿವಸ ಶಿ ಡಿಡ್ ಎ ವಂಡರ್ಫುಲ್ ಜಾಬ್. ಆ್ಯಂಡ್ ಆಮೇಲೆ ಆ ಮಕ್ಕಳನ್ನೆಲ್ಲ ನೋಡಿಕೊಂಡು ನಮಗೆ ಶೂಟಿಂಗಲ್ಲಿ ಪ್ರತಿಯೊಬ್ಬರಿಗೂ ಊಟ ತರಿಸಿ, ಕೇಕ್ ತರಿಸಿ, ಆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಪ್ಲೆಷರ್ ಟು ವರ್ಕ್ ವಿತ್ ರಮ್ಯಾ. ನೀವು ಅವಾಗಲೇ ಹೇಳಿದ್ರಿ, ರಾಣಿ ಚೆನ್ನಭೈರಾದೇವಿ ಅವರ ಒಂದು ಪಾತ್ರವನ್ನು ರಮ್ಯಾ ಅವ್ರಿಗೆ ಮಾಡಬೇಕು ಅಂತ ಇದ್ದೀನಿ, ನಾನು ಓದ್ತಾ ಇದ್ದೀನಿ ಆ ಬುಕ್ನ ಅಂತ ಹೇಳ್ಬಿಟ್ಟು. ಸೊ ಕನ್ನಡ ನಾಡಿನಲ್ಲಿ ಸಾಕಷ್ಟು ವಾರಿಯರ್ ಮಹಿಳೆಯರಿದ್ದಾರೆ. ಸೊ ಕನ್ನಡ ಮಣ್ಣಿನ ಸೊಗಡಿನ ಸಿನಿಮಾಗಳೇ ಅವರು. ಅಂದರೆ ಇಲ್ಲಿ ಒಂದಷ್ಟು ಸಾಮಾನ್ಯ ಮನುಷ್ಯರ ಕತೆಗಳಿರುತ್ತೆ, ಅದರ್ವೈಸ್ ಏನೋ ಸಾಧನೆ ಮಾಡಿರೋರ ಕತೆಗಳಿರುತ್ತೆ. ಆದರೆ ಕನ್ನಡ ನಿರ್ದೇಶಕರು ಆ ಥರದ್ದೊಂದು ಪಾತ್ರಗಳನ್ನ ಪಿಕ್ ಮಾಡ್ತಿಲ್ಲ ಅಂತ ಅನಿಸುತ್ತೆ ಸರ್. ಈ ರಾಣಿ ಚೆನ್ನಭೈರಾದೇವಿ ಅವರು ಯಾರು ಸರ್ ಆ್ಯಕ್ಚುಲಿ? ಇಲ್ಲ ನೋಡಿ, ಆ ಥರ ಪಾತ್ರಗಳು ತುಂಬ ಇದೆ ನಮ್ಮಲ್ಲಿ. ಈಗ ಉದಾಹರಣೆಗೆ ರಿಷಬ್ ಶೆಟ್ಟಿಯವರು ಕಾಂತಾರನ ಆ ಥರ ಒಂದು ಲೋಕಲ್ ಪಾತ್ರ ತಗೊಳ್ಳದೆ ಹೋಗಿದ್ದರೆ ಆ ಕಾಂತಾರನೇ ಆಗ್ತಿರ್ಲಿಲ್ಲ. ಅದಕ್ಕೆ ನಾವು ವಿ ಶುಡ್ ಅಪ್ರಿಷಿಯೇಟ್ ರಿಷಬ್ ಶೆಟ್ಟಿ. ಪ್ರೊಡ್ಯೂಸರಾಗಿ, ಡೈರೆಕ್ಟ್ರಾಗಿ ಆ ಥರ ಒಂದು ಪಾತ್ರ ತಗೊಂಡು 800 ಕೋಟಿ ಮಾಡಿ ತೋರಿಸಿದ್ರಲ್ಲ. ಸೊ ಅದರಿಂದ ಕನ್ನಡದ ಕತೆಗಳು, ಕನ್ನಡದ ಮಣ್ಣಿನ ವಾಸನೆ ಕತೆಗಳು ಬೇಕಾದಷ್ಟಿದೆ. ನಾವು ಡೈರೆಕ್ಟ್ರುಗಳು ಹುಡುಕಬೇಕು ಮಾಡೋಂಗೆ. ನಾನು ಕಾಳಿಂಗರಾವ್ ಮಾಡ್ತಾಯಿದ್ದೀನಿ. ಇಟ್ ಈಸ್ ಪ್ಯೂರ್ಲಿ 100% ಕನ್ನಡ. ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಅಷ್ಟು ಇಷ್ಟವಾದ ಸಬ್ಜೆಕ್ಟು. ಹೀಗೆ ರಾಣಿ ಚೆನ್ನಭೈರಾದೇವಿ ಒಂದು ಕ್ವೀನ್ ಕತೆ. ಅದು ಈ ಕರಿಮಣಸಿನ ರಾಣಿ ಅಂಥೇಳಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಪೋರ್ಚುಗೀಸ್ನ ಓಡಿಸಿದಂಥ ಪ್ರಥಮ ಮಹಿಳೆ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟು, ಆಮೇಲೆ ಪೋರ್ಚುಗೀಸರ ಜೊತೆ ಹೋರಾಡಿದ್ದ ಸ್ಟೈಲ್ ಇದೆಯಲ್ಲ, ಅದೆಲ್ಲ ತುಂಬ ಹೊಸತನ ಇದೆ ಅದರಲ್ಲಿ. ಅದನ್ನು ನಮ್ಮ ಧರ್ಮಸ್ಥಳದ ಹೆಗ್ಗಡೆಯವ್ರಿಗೂ ತುಂಬ ಆಸೆ ಇದೆ ಆ ಪಿಕ್ಚರ್ ಆಗಬೇಕು ಅಂತ. ಅವ್ರು ನಾನು ಕರೆದು ಒಂದು ಪುಸ್ತಕದ ಮೇಲೆ ಆಟೋಗ್ರಾಫ್ ಹಾಕ್ಕೊಟ್ಟಿದ್ದಾರೆ. ಈ ಚಿತ್ರ ಆಗಲೇಬೇಕು, ನೀವು ಮಾಡಿ ಅಂತ. ದೇವರಿದ್ದಾನೆ, ನಿಮಗೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಇಬ್ಬರೂ ಹಾರೈಸ್ತಾರೆ ಅಂತ. ನಾನು ಸ್ವಲ್ಪ ಇದು ಈ ಕಂಬಳ 2 ಮುಗಿಸ್ಬಿಟ್ಟು ಕಾಳಿಂಗರಾವ್ ಸಬ್ಜೆಕ್ಟ್ನ ಕೈಗೆ ಹಾಕಿ ಅದನ್ನು ತಗೊಳ್ಳೋದಂತಿದೆ. ಅದಕ್ಕೆ ನನಗೆ ಮನಸ್ಸಿನಲ್ಲಿ ರಮ್ಯಾ ಅವ್ರಿಗೆ ನಾನು ಕೇಳ್ತೀನಿ, ರಮ್ಯಾ ಅವ್ರಿಗೆ.